ದೇವರು ಮಕ್ಕಳು ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದಿದ್ದು ನಿಜ. ಆತನು 33 ವರ್ಷ ಜೀವನ ಮಾಡಿದ್ದು ಸತ್ಯ. ನಮ್ಮೆಲ್ಲರಕ್ಕೋಸ್ಕರ, ನಮ್ಮೆಲ್ಲರ ಪಾಪ ಕ್ಷಮಾಪಣೆ ಬಿಡುಗಡೆಗೋಸ್ಕರ ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಂಡು ತನ್ನ ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಸಮಾಧಿ ಮಾಡಲ್ಪಟ್ಟ ಮೇಲೆ ತಿರುಗಿ 3ನೇ ದಿನ ಏನಾಗಿದ್ದಾನೆ, ಯೇಸು ಸ್ವಾಮಿ ಸಜೀವನಾಗಿ ಎದ್ದಿದ ಹಾಗೆ ದೇವರ ವಾಕ್ಯದಲ್ಲಿ ನೋಡುವಂಥವರಲ್ಲ, ಕೇಳುವಂಥವರಲ್ಲ, ನಂಬುವಂಥವರು ಕೂಡ ಆಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ದಿನ ಪ್ರಪಂಚವೆಲ್ಲ ಪುನರುತ್ಥಾನ ಭಾನುವಾರ ಎಂಬುದಾಗಿ ನಾವು ಆಚರಿಸುತ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನೋಡ್ರಿ, ಒಂದು ವೇಳೆ ಯೇಸು ಸ್ವಾಮಿ ಒಳ್ಳೆಯದಾಗಿ ಜೀವನವನ್ನು ಮಾಡಿದ, ಅನೇಕರನ್ನು ಮುಟ್ಟಿ ಸ್ವಸ್ಥತೆ ಪಡಿಸಿದ್ದಾನೆ, ಮೇಲನ್ನು ಮಾಡಿದ, ಅನೇಕರಿಗೆ ಒಳ್ಳೆಯದಾಯಿತು. ಆತನು ಕೂಡ ಪ್ರಾಣ ಕೊಡುವಾಗ ಒಳ್ಳೆ ಮಾತುಗಳನ್ನೇ ಮಾತನಾಡಿದನು. ಆದರೆ ಪ್ರಾಣ ಹೋದ ಮೇಲೆ ಆತನು ಸಮಾಧಿಯಲ್ಲೇ ಇದ್ದಿದ್ದರೆ ಇವತ್ತು ನೀನು ನಾವುಗಳು ಯೇಸುವನ್ನು ಏನು ಮಾಡ್ತಾ ಇದ್ದೀವಿ, ನಂಬುತ್ತಾ ಇರಲಿಲ್ಲ, ಆತನನ್ನು ಸೇವಿಸ್ತಾ ಇರಲಿಲ್ಲ, ಆತನ ಬಳಿಗೆ ಬರುತ್ತಾ ಇರಲಿಲ್ಲ. ಇವತ್ತು ನಾವು ಆತನನ್ನು ನಂಬಲಿಕ್ಕೆ ಕಾರಣ, ಆತನನ್ನು ಆರಾಧಿಸಲಿಕ್ಕೆ ಕಾರಣ, ಆತನ ಸನ್ನಿಧಿಗೆ ಬರಲಿಕ್ಕೆ ಕಾರಣ ಏನಂದರೆ ಯೇಸು ಸ್ವಾಮಿ ಆತನು ಸತ್ತು ತಿರುಗಿ ಎದ್ದಿದ್ದಾನೆ. ಹಲ್ಲೆಲೂಯಾ. ಆತನು ಏನಾಗಿದ್ದಾನೆಂದರೆ ಜೀವಿಸುವಂಥ ದೇವರಾಗಿದ್ದಾನೆ. ಇವತ್ತು ನಿರಂತರವೂ ಕೂಡ ಏನಾಗಿದ್ದಾನೆ, ಜೀವ ಸ್ವರೂಪನಾಗಿದ್ದಾನೆ. ದೇವರ ಮಕ್ಕಳು, ಇವತ್ತು ನಾವೆಲ್ಲರೂ ಕೂಡ ಆ ಪುನರುತ್ಥಾನದ ಒಂದು ಮತ್ತೆ ಭಾನುವಾರ ಇವತ್ತು ನಾವೆಲ್ಲರೂ ಕೂಡ ಕೂಡಿ ಬರ್ತಾ ಇದ್ದೀವಿ ಅಂದರೆ ಕಾರಣ ಯೇಸು ಜೀವಂತವಾಗಿ ಎದ್ದಿದ್ದಕ್ಕೆ ಕಾರಣ. ಸತ್ತಿದ್ರೆ ಯಾಕಪ್ಪ ಎಲ್ಲರೂ ಸತ್ತ ಹಾಗೆ ಈತ ಕೂಡ ಸತ್ತೋಗನೆ, ಯಾಕೆ ನಾವು ಆತನನ್ನು ಆರಾಧನೆ ಮಾಡಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಬರ್ತಾ ಇತ್ತು. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಅನೇಕ ನಾಯಕರುಗಳು, ಹೆಸರು ಗಳಿಸಿದ ನಾಯಕರುಗಳು ಹುಟ್ಟಿದ್ದಾರೆ, ಸತ್ತಿದ್ದಾರೆ. ಅವರ ಸಮಾಧಿಗಳು ಕೂಡ ಏನಾಗಿದ್ದಾವೆ, ಮುಚ್ಚಲ್ಪಟ್ಟಿದ್ದಾವೆ. ಆದರೆ ಇವತ್ತು ಪ್ರಪಂಚದಲ್ಲಿ ಒಂದೇ ಒಂದು ಸಮಾಧಿ ಖಾಲಿಯಾಗಿದೆ. ಅದು ಕಾರಣ ದೇವರ ಮಕ್ಕಳೇ, ಆತನು ಅಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ದೇವರ ನಾಮದ ಮಹಿಮೆಗಾಗಿ ಚಪ್ಪಳೆ ತಟ್ಟೋಣ. ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, ದಯಮಾಡಿ ಗಮನವಿಟ್ಟೆಲ್ಲರೂ ಕೂಡ ಗಮನಿಸಿರಿ, ಕೇಳಬೇಕೆಂಬುದಾಗಿ ನಾನು ಕರ್ತನ ನಾಮದಲ್ಲಿ ಮನವಿ ಮಾಡ್ತೇನೆ. ಓದುವ. ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾವು ನೋಡುತ್ತಾ ಇದ್ದೇವೆ ಪುನರುತ್ಥಾನದ ಕುರಿತು ದೇವರ ವಾಕ್ಯದಲ್ಲಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 1ರಿಂದ 6 ವಚನವರೆಗೆ ನಾವು ಓದಿದ್ದೇವೆ. ಈ ವಾಕ್ಯ ಭಾಗಗಳನ್ನು ಸುವಾರ್ತೆಗಳಲ್ಲಿ, ಯೋಹಾನ ಬರೆದಂಥ ಸುವಾರ್ತೆಯಲ್ಲಿ ಕೂಡ ನಾವು ನೋಡುತ್ತೇವೆ. ದೇವರ ಮಕ್ಕಳೇ, ಮಾರ್ಕನ ಬರೆದ ಸುವಾರ್ತೆಯನ್ನು ನೋಡುತ್ತೇವೆ, ಲೂಕನ ಬರೆದ ಸುವಾರ್ತೆ ಕೊನೆ ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನದ ಕುರಿತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ನೋಡುತ್ತಾ ಇದ್ದೇವೆ ಶುಕ್ರವಾರ ಮಧ್ಯಾಹ್ನ ಯೇಸು ಸ್ವಾಮಿ ಪ್ರಾಣ ಬಿಡುತ್ತಾನೆ, ಆತನನ್ನು ಸಮಾಧಿ ಮಾಡಲ್ಪಡ್ತದೆ. ನಾವು ನೋಡುತ್ತಾ ಇದ್ದೇವೆ, ಅದೆಲ್ಲ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ನೋಡುತ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ವಾರದ ಮೊದಲನೇ ದಿನ ಅಂದರೆ ಈ ಒಂದು ಭಾನುವಾರ ದಿನ ಬೆಳಗ್ಗೆ ನಾವು ನೋಡುತ್ತಾ ಇದ್ದೇವೆ, ಮಗ್ದಲಾದ ಮರಿಯ, ಇನ್ನು ಬೇರೆ ಮರಿಯಳು, ಇನ್ನು ಕೆಲವು ಸ್ತ್ರೀಯರೆಲ್ಲರೂ ಕೂಡ
ಎದ್ದು ಎಲ್ಲಿಗೆ ಹೋಗಿದ್ದಾರೆ? ಸಮಾಧಿ ಬಳಿ ಹೋಗಿದ ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವರು ಮಕ್ಕಳೇ, ಆ ಒಂದು ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕದಂಥ ಸಮಯದಲ್ಲಿ ಕೂಡ ಯೇಸುವಿನ ಮುಂದೆ ಹತ್ತಿರವಾಗಿ ನಿಂತವರು ಸ್ತ್ರೀಯರಾಗಿದ್ದಾರೆ. ಆಮೇಲೆ ಯೇಸು ಸ್ವಾಮಿ ಮತ್ತೆ ಆತನು ಪುನರುತ್ಥಾನ ಆಗ್ತಾನಂತ ಯಾರು ತಿಳ್ಕೊಂಡಿಲ್ಲ. ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತನು ಬರೆದ ಸುವಾರ್ತೆಯಲ್ಲಿ 16:21, ಮಾರ್ಕನ ಬರೆದ ಸುವಾರ್ತೆ 8:31, ಮತ್ತೆ ದೇವರ ವಾಕ್ಯದ ಲೂಕನ ಬರೆದ ಸುವಾರ್ತೆಯಲ್ಲಿ 22-27ವರೆಗೆ ದೇವರ ವಾಕ್ಯವನ್ನು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ತನ್ನ ಮರಣದ ಕುರಿತು ನಾನು ಪ್ರಾಣ ಕೊಡುತ್ತೇನೆ ಮತ್ತೆ ತಿರುಗಿ ಎದ್ದೇಳುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಮುಂಚಿತವಾಗಿ ಆತನು ಹೇಳಿದ್ದನ್ನು ನಾವು ಅಲ್ಲಿ ವಾಕ್ಯ ಭಾಗಗಳಲ್ಲಿ ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಒಂದು ದೇವಾಲಯದ ಕುರಿತು ಹೇಳುವಾಗ, ಈ ದೇವಾಲಯವನ್ನು ಕೆಡವಾಗಿ ಮತ್ತೆ ಮೂರನೇ ದಿನದಲ್ಲಿ ಇದನ್ನು ನಾನು ಕಟ್ಟುತ್ತೇನೆ ಎಂಬುದಾಗಿ ಅಲ್ಲಿ ಹೇಳಿರುವಂಥ ಮಾತು ನೋಡುತ್ತೇವೆ. ದೇವರ ಮಕ್ಕಳೇ, ಅಲ್ಲಿ ಅನ್ಕೊಂಡಿದ್ದಾರೆ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಸೊಲೊಮೋನನಿಗೆ ಅನೇಕ ವರ್ಷಗಳಾಗಿದೆ, ಯೇಸು ಸ್ವಾಮಿಯನ್ನು 3ನೇ ದಿನದಲ್ಲಿ ಕಟ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಅಲ್ಲ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿದರು. ನಿಜವಾಗಲೂ ಅದು ಆಲಯದ ಕುರಿತಾಗಿ ಅಲ್ಲ, ತನ್ನ ಆ ಮರಣದ ಕುರಿತು, ಪುನರುತ್ಥಾನದ ಕುರಿತು ಯೇಸು ಸ್ವಾಮಿ ಹೇಳಿದ ಹಾಗೆ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆತನು ಮುಂಚಿತವಾಗಿ ಹೇಳಿದ್ದನ್ನ ಶಿಷ್ಯರಾಗಲಿ ಯಾರು ಕೂಡ ಗಮನದಲ್ಲಿಟ್ಟುಕೊಂಡಿಲ್ಲ. ಯಾಕೆ ಗೊತ್ತಾ? ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ, ಎಲ್ಲರೂ ಕೂಡ ಏನಾಗಿದೆ, ಉಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಮತ್ತೆ ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಇರುವಾಗ ಕೆಲವರನ್ನ ಸತ್ತೋದಂತ ಯವನಸ್ಥರನ್ನ ಬದುಕಿಸಿದ ಹಾಗೆ ನೋಡುತ್ತೇವೆ. ಯಾಗಿನ ಮಗಳು ಸತ್ತೋದಾಗ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಎದ್ದಿದಾಗೆ ವಾಕ್ಯದಲ್ಲಿ ನೋಡುತ್ತೇವೆ. ದೇವರ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ನೋಡುವಾಗ ಮಾರ್ತಾ ಮತ್ತೆ ಮರಿಯರ ತಮ್ಮನಾದಂಥ ಲಾಜರನು ಸತ್ತೋಗಿರುತ್ತಾನೆ. 4 ದಿನವಾಗಿರ್ತದೆ. ಯೇಸು ಅಲ್ಲಿಗೆ ಹೋಗಿ ಲಾಜರನನ್ನ ಸಮಾಧಿಯಿಂದ ಹೊರಗೆ ಏನು ಮಾಡ್ತಾನೆ? ಸಜೀವನಾಗಿ ಎಬ್ಬಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಇನ್ನು ಬೇರೆ ಯಾರು ಕೂಡ ಸಜೀವನಾಗಿ ಎಬ್ಬಿಸಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಅನೇಕರನ್ನ ವಾಸಿ ಮಾಡಿದ, ಅನೇಕ ಥರದ ರೋಗಗಳು ವಾಸಿಯಾದ, ಸತ್ತಂತವರು ಬದುಕಿದ್ದಾರೆ. ದೇವರ ಮಕ್ಕಳೇ, ಆತನು ಬೇರೆಯವರನ್ನ ಬದುಕಿಸಿದ್ದಾನೆ. ಮತ್ತೆ ಆತನು ತನ್ನನ್ನು ತಾನೇ ಬದುಕಿಸಿಕೊಳ್ಳಿಕ್ಕಾಗಲ್ವಾ? ಆತನು ತಿರುಗೆದ್ದೇಳುವುದಿಲ್ಲವಾ? ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಸಿಲುಬೆಯ ಮಾತಿನಲ್ಲಿ ಒಬ್ಬ ಕಳ್ಳನು ಹೇಳಿದನು, ನೀನು ದೇವರ ಮಗನಲ್ಲ, ನೀನು ದೇವರಲ್ಲ, ಮೊದಲು ನಿನ್ನನ್ನು ನೀನು ರಕ್ಷಿಸಿಕೊಂಡು ನಮ್ಮನ್ನು ಕೂಡ ಏನು ಮಾಡು, ಕಾಪಾಡು ಎಂಬುದಾಗಿ ಹೇಳುವಂಥ ಮಾತನ್ನ ಹೇಳಿರುವುದನ್ನು ನಾವು ನೋಡುತ್ತೇವೆ. ದೇವರ ಮಕ್ಕಳೇನೇ ಆಗಲಿ, ಆತನ ಈ ಲೋಕಕ್ಕೆ ಬಂದಿದ್ದು ನಮ್ಮೆಲ್ಲರಕ್ಕೋಸ್ಕರ ರಕ್ತವನ್ನು ಸುರಿಸುವುದಕ್ಕಾಗಿ, ತನ್ನ ಜೀವವನ್ನು ಕೊಡುವುದಕ್ಕಾಗಿ, ನಮಗಾಗಿ ಸತ್ತು ಹೂಣಲ್ಪಟ್ಟು ಮತ್ತೆ ತಿರುಗಿ ಎದ್ದೇಳುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ಓದುವಾಗ ಬರೆಯಲ್ಪಟ್ಟಿದೆ. 1ನೇ ಕೊರಿಂಥೆ 15ನೇ ಅಧ್ಯಾಯದಲ್ಲಿ ಅಲ್ಲಿ ಕೊನೆಯ ವಾಕ್ಯಗಳನ್ನು ನೋಡುವಾಗ ಮರಣದ ಕುರಿತು ಆ ಒಂದು ಪೌಲನು ಹೇಳ್ತಾ ಇದ್ದಾನೆ. ಮರಣವೇ ನಿನ್ನ ಆ ಮುಳ್ಳು ಎಲ್ಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿನ್ನ ಕೊಂಡಿ, ಮರಣದ ಕೊಂಡಿ ಎಲ್ಲಿ ಎಂಬುದಾಗಿ. ಆ ಮರಣದ ಕೊಂಡಿಯನ್ನ ಯೇಸು ಸ್ವಾಮಿ ಆ ಒಂದು ಸಿಲುಬೆಯ ಮರಣದ ಮುಖಾಂತರ ಏನು ಮಾಡಿದ್ದಾನೆ? ಜಯಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ. ಕಾರಣ ಏನಂದರೆ ಆತನು ಏನಾಗಿದ್ದಾನೆ? ಇವತ್ತು ಸಜೀವನಾಗಿ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳು, ಆತನು ಪುನರುತ್ಥಾನ ಆಗಿದ್ದಾನೆ. ಅದಕ್ಕೆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ವಾರದ ಮೊದಲನೇ ದಿನದಲ್ಲಿ ಅನೇಕ ಸ್ತ್ರೀಯರು ಬೆಳಗ್ಗೆ ಬಂದಿದ್ದಾರೆ. ಅವ್ರು ನೋಡಿದಾಗ ಸಮಾಧಿ ಕಲ್ಲೇನಾಗಿದೆ? ತೆರೆಯಲ್ಪಟ್ಟಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ಸ್ವಾಮಿ ಮಲಗಿಸಿದ ಸ್ಥಳದಲ್ಲಿ ಅಲ್ಲಿಲ್ಲ. ಅದಕ್ಕೆ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 5-6ನೇ ವಚನಗಳಲ್ಲಿ, ಆತನು ಇಲ್ಲಿ ಇಲ್ಲ, ಆತನು ಹೇಳಿದ ಹಾಗೆ ಏನಾಗಿದ್ದಾನೆ? ಎದ್ದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ತಾನು ಹೇಳಿದಂತೆ ಎದ್ದಿದ್ದಾನೆ. ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ಹೇಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಸ್ತ್ರೀಯರು ಅಲ್ಲಿ ನೋಡಿದಾಗ
ಖಾಲಿಯಾಗಿತ್ತು. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೂತನವರ ಹತ್ರ ಮಾತನಾಡಿದನು, ಹೋಗಿರಿ, ಆತನ ಮುಂದೆ ಗಲಿಲಾಯಕ್ಕೆ ಹೋಗ್ತಾ ಇದ್ದಾನೆ, ಶಿಷ್ಯರಿಗೆ ಹೇಳಿರಿ, ಆತ ನಿಮ್ಮೊಟ್ಟಿಗೆ ಬರ್ತಾನೆ, ಮಾತನಾಡ್ತಾನೆ ಎಂಬುದಾಗಿ. ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ. ಪೌಲನು ಹೇಳ್ತಾ ಇದ್ದಾನೆ, ಅದೇ 1 ಕೊರಿಂಥ 15ನೇ ಅಧ್ಯಾಯ 5-6 ವಚನಗಳಲ್ಲಿ ಓದುವಾಗ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನು ಸಮಾಧಿಯಿಂದ ಹೊರಗೆ ಬಂದ ನಂತರ ಹೆಚ್ಚು ಕಡಿಮೆ 40 ದಿನಗಳು ಭೂಮಿ ಮೇಲೆ ಆತನು ಸಂಚಾರ ಮಾಡಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹೆಚ್ಚು ಕಡಿಮೆ 500 ಜನರಿಗೆ ಆತನೇನಾಗಿದ್ದಾನೆ, ಕಾಣಿಸಿಕೊಂಡ ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಶಿಷ್ಯರ ಸಂಗಡ ಊಟ ಮಾಡಿದ ಹಾಗೆ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳು, ಹೆಮ್ಮಾವು ಮಾರ್ಗದಲ್ಲಿ ಹೋಗುವಾಗ ಇಬ್ಬರು ಒಟ್ಟಿಗೆ ಆತನ ಪ್ರಯಾಣವನ್ನು ಮಾಡಿದ ಹಾಗೆ ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳು, ನಾವು ನೋಡುತ್ತಾ ಇದ್ದೇವೆ, ಆತನು 40 ದಿನಗಳು ಇದ್ದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. 40 ದಿವಸ ಆದ ಮೇಲೆ ಮತ್ತೆ ಆತನು ಪರಲೋಕಕ್ಕೆ ಆರೋಹಣನಾಗಿ ಹೋದನು. ಹೋಗುವಾಗ ಹೇಳಿದನು, ಮತ್ತೆ ನಾನು ತಿರುಗಿ ಬರ್ತೇನೆ ಎಂಬುದಾಗಿ. ಆತನು ಹೋಗುವಾಗ ನನ್ನ ಆತ್ಮವನ್ನು ನಿಮಗೆ ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಈಗ ನಮ್ಮ ಮಧ್ಯದಲ್ಲಿ ದೇವರ ಆತ್ಮನು ಏನು ಮಾಡ್ತಾ ಇದ್ದಾನೆ, ಚಲಿಸುತ್ತಾ ಇದ್ದಾನೆ. ದೇವರ ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕೆ ದೇವರನ್ನು ಆರಾಧಿಸುವರು ಆತ್ಮದಿಂದ ಸತ್ಯದಿಂದ ನಾವೇನು ಮಾಡಬೇಕು, ಆರಾಧಿಸಬೇಕು. ಆ ಆತ್ಮವು ಸತ್ತಂತ ಆತ್ಮವಲ್ಲ, ಜೀವಿಸುವಂತ ಆ ಆತ್ಮವಾಗಿದೆ, ಜೀವ ಕೊಡುವಂತ ಆತ್ಮವಾಗಿದೆ, ಬದುಕಿಸುವ ಆತ್ಮವಾಗಿದೆ. ಪ್ರಿಯ ದೇವರ ಮಕ್ಕಳ, ಈ ಒಂದು ಸಮಯದಲ್ಲಿ ಮುಂಜಾನೆ ವೇಳೆಯಲ್ಲಿ ಈ ಒಂದು ಆರಾಧನೆ ದಿನದಲ್ಲಿ ಪ್ರಿಯ ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆತನು ಈಗ ಏನಾಗಿದ್ದಾನೆ, ಆತ್ಮಸ್ವರೂಪನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳು, ಯೇಸು ಸ್ವಾಮಿ ಆತನು ಮರಣದ ಮತ್ತು ಜಯಿಸಿದ ಮುಖಾಂತರ ನಿನಗೂ ನನಗೆ ಏನು ಸಿಕ್ಕಿದೆ ಅಂದರೆ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಆ ಆಶೀರ್ವಾದಗಳ ಕುರಿತು ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ದೇವರ ಮಕ್ಕಳು, ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 3ನೇ ವಚನವನ್ನು ಓದಿಕೊಳ್ಳೋಣ. ಪ್ರಿಯ ದೇವರ ಮಕ್ಕಳೇ, 1 ಪೇತ್ರ 1ನೇ ಅಧ್ಯಾಯ 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿಸಿ ಜೀವಿಸುವಂತೆ ಮಾಡಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ವಾಕ್ಯದಲ್ಲಿ ಯೇಸು ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸುವುದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ಹಲ್ಲೆಲೂಯ. ಯೇಸು ಸ್ವಾಮಿ ಒಂದು ವೇಳೆ ಸಮಾಧಿಯಿಂದ ಹೊರಗೆ ಬರಲಾರದೆ ಹೋಗಿದ್ರೆ ನಿನ್ನನ್ನು ನನ್ನನ್ನು ಬದುಕಿಸಲಿಕ್ಕೆ ಆಗ್ತಾ ಇರಲಿಲ್ಲ, ನಮ್ಮನ್ನು ಎಬ್ಬಿಸಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರು ಮಕ್ಕಳು, ಯೇಸು ಸ್ವಾಮಿ ಆತನು ಎದ್ದಿದ ಕಾರಣ ನಿನ್ನನ್ನು ನನ್ನನ್ನು ಕೂಡ ಏನು ಮಾಡಲಿಕ್ಕಾಗಿದ್ದಾನೆ, ಆತನು ಬದುಕಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆಲ್ಲ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮತ್ತೇನು ಮಾಡಿದಂತೆ, ಬದುಕುವಂತೆ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆ. ದೇವರ ಮಕ್ಕಳು, ನಾವು ಜೀವಂತವಾಗಿ ಆ ನಿರೀಕ್ಷೆಯುಳ್ಳವರಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯ. ದೇವರ ಮಕ್ಕಳು, ಇವತ್ತು ದೇವರನ್ನು ನಂಬಿರುವಂಥ ನಮಗೊಂದು ನಿರೀಕ್ಷೆ ಇದೆ. ಅದಕ್ಕೆ ವಾಕ್ಯದಲ್ಲಿ 1ನೇ ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಪೌಲನು ಆ ಸಭೆಯವರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಿರೀಕ್ಷೆ ಇಲ್ಲದಂಥ ಇತರ ಹಾಗೆ ಬಿರಬೇಡ್ರಿ. ಯಾಕಂದರೆ ಕ್ರಿಸ್ತನು ಹೇಗೆ ಆತನು ಸತ್ತು ಮತ್ತೆ ಎದ್ದಿದ್ದಾನೆ, ಅದೇ ರೀತಿಯಲ್ಲಿ ತನ್ನನ್ನು ನಂಬಿದಂಥವರು ಸತ್ತು ಹೋದರೆ ತಿರುಗಿ ಎಬ್ಬಿಸ್ತಾನೆ. ಯಾಕೆ ನೀವು ಕಣ್ಣೀರಿಡುತ್ತೀರಿ, ಯಾಕೆ ದುಃಖದಲ್ಲಿದ್ದೀರಿ ಅನ್ನುವಂಥದ್ದು ಕುರಿತು ಅಲ್ಲಿ ಪೌಲನು ಹೇಳಿರುವಂಥ ಘಟನೆಗಳನ್ನು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳು, ನಾವು ನೋಡುತ್ತಾ ಇದ್ದೇವೆ. ಇವತ್ತು ನಿನಗೂ ನನಗೆ ನಿರೀಕ್ಷೆ ಏನಿದೆ ಅಂದರೆ ಒಂದು ನಿರೀಕ್ಷೆ, ಜೀವಕರವಾದ ನಿರೀಕ್ಷೆ. ಪ್ರಿಯ ದೇವರ ಮಕ್ಕಳು, ಯೇಸು ಸ್ವಾಮಿ ಬಂದರೆ ಆತನ ಸಂಗಡ ನಾವು ಮತ್ತೆ ಸೇರುತ್ತೇವೆ. ಪ್ರಿಯ ದೇವರ ಮಕ್ಕಳು, ನಾವು ನೋಡುತ್ತಾ ಇದ್ದೇವೆ, ಒಂದು ವೇಳೆ ನಾವು ಶಾರೀರಿಕವಾಗಿ ನಾವು ಮರಣ ಹೊಂದಬಹುದು, ಮರಣ ಹೊಂದಿದರೂ ಕೂಡ ಮತ್ತೆ ಆತನು ಬರುವಾಗ ನಮ್ಮನ್ನು ಏನು ಮಾಡ್ತಾನೆ, ತೆಗೆದುಕೊಂಡು ಹೋಗುವಂಥವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಏನಂತ ಹೇಳಿದನೆಂದರೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವನು ಏನಾಗಿದ್ದಾನೆ, ಸತ್ರು ಮತ್ತೆ ತಿರುಗಿ
ಬದುಕುತ್ತಾನೆ. ನನ್ನನ್ನು ನಂಬಿ ಜೀವಿಸುತ್ತಿರುವವನಿಗೆ ಎಂದಿಗೂ ಮರಣವಿರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ದೇವರ ಮಕ್ಕಳಲ್ಲಿ ಘಟನೆ ಏನಪ್ಪ ಅಂದರೆ, ಆ ಒಂದು ಲಾಜರನ ಸಮಾಧಿ ಅಲ್ಲಿ ಆ ಒಂದು ಮನೆ ಹತ್ರ ಹೋದಾಗ ಆ ಮಾತನ್ನು ಹೇಳಬೇಕಾಯ್ತು, ಏಸಪ್ಪ ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ ಎಂಬುದಾಗಿ. ನನ್ನನ್ನು ನಂಬುವನು ಎಂದಿಗೂ ಸಾಯುವುದಿಲ್ಲ, ಬದುಕಿ ನಂಬುವನು ಎಂದಿಗೂ ಕೂಡ ಮರಣವನ್ನು ಹೊಂದುವುದಿಲ್ಲ. ಯೇಸು ಸ್ವಾಮಿಯನ್ನು ನಂಬಿದಂಥ ನಾವುಗಳು ಒಂದು ವೇಳೆ ಶಾರೀರಿಕವಾಗಿ ಲೋಕದಲ್ಲಿ ಸಾಯ್ಬೋದು, ಒಂದು ವೇಳೆ ಆತನ ಬರುವನ ತನಕ ನಾವು ಬದುಕಿದ್ರೆ ಆತನ ಜೊತೆಯಲ್ಲಿ ಎತ್ತಲ್ಪಡ್ತೇವೆ. ದೇವರ ಮಕ್ಕಳ ಒಂದು ನಿರೀಕ್ಷೆ ಇವತ್ತು ಯಾರಿಗಿದೆ ಅಂದರೆ, ತನ್ನನ್ನು ನಂಬಿದಂಥ ಮಕ್ಕಳಾದ ನಿನಗೂ ನನಗೆ ನಮಗೆ ಆ ಬಾಧ್ಯತೆ, ನಿರೀಕ್ಷೆ, ನಂಬಿಕೆಯನ್ನು ಕರ್ತನ ಮಕ್ಕಳಾದ ನಾವು ಅವುಗಳನ್ನು ಹೊಂದಿಕೊಂಡಿದ್ದೇವೆ. ಈ ಲೋಕದ ಜನರಿಗೆ, ಯೇಸುವನ್ನು ನಂಬಲಾರದೆ ಇರುವಂಥ ಜನರಿಗೆ, ಅವಿಶ್ವಾಸಿಗಳಿಗೆ, ಲೋಕದ ಜನರಿಗೆ ನಂಬಿಕೆ ಇಲ್ಲ, ನಾವು ಬದುಕುತ್ತೇವೆ ಯುಗಾಂತರ ಎಂಬುದಾಗಿ. ಆದರೆ ಕರ್ತನು ತನ್ನ ನಂಬಿದಂಥವರಿಗೆ ದೇವರು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಆತನು ಮತ್ತೆ ತಿರುಗಿ ಬರುತ್ತೇನೆ, ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಅಲ್ಲಿ ನಾವು ಯುಗಾಂತರಗಳಿರುತ್ತೇವೆ. ಈ ಲೋಕದಲ್ಲಿ 80 ವರ್ಷ ನಾವು ಬದುಕಬಹುದಷ್ಟೇ. ಆದರೆ ಕರ್ತನ ಬಳಿಯಲ್ಲಿ, ಪರಲೋಕ ರಾಜ್ಯದಲ್ಲಿ ನಾವು ನಿತ್ಯವೂ ಆತನ ಜೊತೆಯಲ್ಲಿ ವಾಸಿಸುವಂಥವರಾಗಿದ್ದೇವೆ. ತನ್ನನ್ನು ನಂಬಿದಂಥ ಮಕ್ಕಳಿಗೆ ಮರಣ ಇರುವುದಿಲ್ಲ ಪ್ರಿಯ ದೇವರ ಮಕ್ಕಳೇ. ಅದಕ್ಕಾಗಿ ಒಂದು ಸಮಯದಲ್ಲಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಎಂಥ ನಿರೀಕ್ಷೆ ಅಂದರೆ, ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಲಂಕ, ಕ್ಷಯವಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವರನ್ನಾಗಿ ಮಾಡಿದನು. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಬಾಧ್ಯತೆ ಎಂಥದಂದರೆ ಕಲಂಕವಿಲ್ಲದ್ದು, ಲಯವಿಲ್ಲದ್ದು, ಕ್ಷಯವಿಲ್ಲದ್ದು, ಗತಿಸಿ ನಾಶವಾಗುವಂಥದ್ದಲ್ಲ, ಅದು ನಿತ್ಯವೂ ಇರುವಂಥ ಬಾಧ್ಯತೆ. ದೇವರ ಮಕ್ಕಳೇ, ಪರಲೋಕ ರಾಜ್ಯವು ನಿತ್ಯವೂ ಇರುವಂಥದ್ದಾಗಿದೆ. ಅಲ್ಲಿ ನಾವು ನಿತ್ಯವೂ ನಿರಂತರವೂ ಯೇಸು ಸ್ವಾಮಿಯ ಜೊತೆಯಲ್ಲಿ ವಾಸಿಸುತ್ತೇವೆ. ಅಲ್ಲಿ ನಿತ್ಯವೂ ದೇವರನ್ನು ಆರಾಧಿಸುವಂಥ ನಿರೀಕ್ಷೆ ಉಳ್ಳಂಥ ದೇವರ ಮಗನಾಗಿ ಇವತ್ತು ನಾವುಗಳು ಜೀವಿಸುವಂಥವರಾಗಿರೋಣ. ಒಂದು ವೇಳೆ ಆ ನಿರೀಕ್ಷೆಯನ್ನು ಕಳ್ಕೊಂಡಿರುವುದಾದರೆ, ಆ ನಂಬಿಕೆಯನ್ನು ಕಳ್ಕೊಂಡಿರುವುದಾದರೆ, ಪ್ರಿಯ ದೇವರು ಮಕ್ಕಳು, ಇವತ್ತು ನಾವು ನಂಬಬೇಕಾದ ಸತ್ಯ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವಂಥವರಾಗಿರಬೇಕಾಗಿದೆ. ಯೇಸು ಸ್ವಾಮಿ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಈ ರೀತಿಯಾಗಿ ಪೌಲನು ಕೊಲಸ್ಸಿ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ಯಾರಾದರೂ ಓದಿ ಸಹಕರಿಸಬೇಕಂತ ಮನವಿ ಮಾಡ್ತಾನೆ. ಕೊಲಸ್ಸಿ 1:18. ಹೌದು. ಸಭೆಯೆಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ, ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರ ಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ಪ್ರೇರಣೆ ಮಾಡಿದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನೇನಾಗಿದ್ದಾನೆ ಅಂದರೆ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸಾಗಿದ್ದಾನೆ ಎಂಬುದಾಗಿ. ಅದ ನಂತರ ಅಲ್ಲಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಆತನು ಏನಾಗಿದ್ದಾನೆ, ಆದಿ ಸಂಭೂತನಾಗಿದ್ದಾನೆ. ಯೇಸು ಸ್ವಾಮಿ ಏನಾಗಿದ್ದಾನೆ, ಆದಿ ಸಂಭೂತನು, ಮೊದಲಿನಿಂದ ಇದ್ದವನು, ಅಲ್ಲ ಪ್ರಾರಂಭದಿಂದ ಇದ್ದವನು ಎಂಬುದಾಗಿ. ಯೇಸು ಕ್ರಿಸ್ತನು ಮಧ್ಯದಲ್ಲಿ ಬಂದವನಲ್ಲ, ಮುಂಚೆನೂ ಇದ್ದಾನೆ. ಆದರೆ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದನೆಂದರೆ, ನಿನ್ನನ್ನು ನನ್ನನ್ನು ಪ್ರೀತಿಸಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾನೆ. ಆತನು ನಿನ್ನೆ ಮೊನ್ನೆ ಅಥವಾ ಕ್ರಿಸ್ತ ಶಕದಲ್ಲಿ ಬಂದವನಲ್ಲ, ಮುಂದೆ ಇದ್ದವನು. ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಎಲ್ಲದರಲ್ಲಿ ಕೂಡ ಏನಾಗಿದ್ದಾನಂತೆ, ಆತನು ಪ್ರಾಮುಖ್ಯನಾಗುವಂತೆ. ಹಲ್ಲೆಲೂಯಾ. ಆ ಮಾತು ಹೋದರೆ ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತರೊಳಗಿಂದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳ ಪ್ರಮುಖನ ಎಲ್ಲದರಲ್ಲಿಯೂ, ಎಲ್ಲ ವಿಷಯಗಳಲ್ಲಿಯೂ, ಎಲ್ಲ ಜನರಲ್ಲಿಯೂ ಕೂಡ ಪ್ರಾಮುಖ್ಯನಾಗಿರುವಂಥವನು ಯಾರಂದರೆ
ಯೇಸು ಸ್ವಾಮಿ ಆಗಿದ್ದಾನೆ. ಒಂದು ವೇಳೆ ಅನೇಕ ನಾಯಕರುಗಳಿರಬಹುದು, ಅನೇಕ ಗಣ್ಯರಿರಬಹುದು, ಅನೇಕ ಈ ಲೋಕದಲ್ಲಿ ಶ್ರೇಷ್ಠರಿರಬಹುದು. ಎಲ್ಲ ಶ್ರೇಷ್ಠರಿಗಿಂತ, ಎಲ್ಲ ನಾಯಕರುಗಳಿಗಿಂತ, ಎಲ್ಲರಿಗಿಂತಲೂ ಕೂಡ ಉನ್ನತನು ಪ್ರಾಮುಖ್ಯನಾಗಿ ಮಾಡಲ್ಪಟ್ಟಂಥವರು ಯಾರು ಅಂದರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನಿಗಿಂತ ಶ್ರೇಷ್ಠರು, ಪ್ರಾಮುಖ್ಯರು ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯ ದೇವರ ಮಕ್ಕಳೇ. ಯಾಕೆ ಗೊತ್ತಾ? ಆತನು ಯಾಕೆ ಪ್ರಾಮುಖ್ಯನಾದನು? ಆತನು ಎಲ್ಲರಿಗೆ ಎದಕ್ಕೆ ಪ್ರಾಮುಖ್ಯನಾದನಂದ್ರೆ ಆತನು ಜೀವಂತವಾಗಿದ್ದಕ್ಕೆ ಕಾರಣ, ಆತನು ಬದುಕುವುದಕ್ಕೆ, ಆತನು ಸಮಾಧಿಯಿಂದ ಹೊರಗೆ ಬಂದಿದ್ದಕ್ಕೆ ಕಾರಣ, ಮರಣವನ್ನು ಜಯಿಸಿದಕ್ಕೆ ಕಾರಣ. ವಾಕ್ಯದಲ್ಲಿ ನೋಡುತ್ತೇವೆ, ಎಲ್ಲದರಲ್ಲಿಯೂ ಪ್ರಾಮುಖ್ಯನಾಗುವಂತೆ ಸತ್ತವರೊಳಗಿಂದ ಏನಾಗಿದ್ದಾನೆ? ಮೊದಲು ಎದ್ದು ಬಂದವನು ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯ. ಇನ್ನು ಯಾರಾದರೂ ಬಂದಿದ್ದಾರಾ ಎದ್ದು? ಈ ಲೋಕದಲ್ಲಿ ಯಾರಾದರೂ ತಿರುಗಿ ಎದ್ದು ಬಂದಿದ್ದವರಿದ್ದಾರಾ? ಯಾರು ಇಲ್ಲ ಪ್ರಿಯ ದೇವರ ಮಕ್ಕಳೇ. ಆತನೇ ಪ್ರಾಮುಖ್ಯನಾಗಿದ್ದಾನೆ. ಎಲ್ಲದರಲ್ಲಿಯೂ, ಎಲ್ಲ ಕಾರ್ಯಗಳಲ್ಲಿಯೂ, ಎಲ್ಲ ವಿಷಯಗಳಲ್ಲಿ, ನಿನ್ನ ನನ್ನ ಜೀವಿತದಲ್ಲಿ ಏನೇ ವಿಷಯಗಳಾಗಿರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ಏನೇ ಇರ್ಬೋದು, ಆ ಎಲ್ಲದರಲ್ಲಿಯೂ ಪ್ರಾಮುಖ್ಯನ ಯಾರಂದರೆ ಯೇಸುವಾಗಿರಬೇಕಾಗಿದೆ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಯಾರು ಪ್ರಾಮುಖ್ಯನಾಗಿ ಅಂದರೆ ಯೇಸು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಯಾರು ಮನುಷ್ಯರನ್ನು ಹೊಗಳುವಂಥವರಾಗಿರಬಾರದು, ಮನುಷ್ಯರನ್ನು ನಾವು ಮೇಲೆ ಕೆತ್ತುವಂಥವರಾಗಿ ಬಂದಿಲ್ಲ, ಆತನನ್ನು ಮೇಲೆ ಕೆತ್ತುವಂಥವರಾಗಿ ಬಂದಿದ್ದೇವೆ, ಆತನನ್ನು ಘನಪಡಿಸಲಿಕ್ಕಾಗಿ ಬಂದಿದ್ದೇವೆ. ಕಾರಣ ಏನೆಂದರೆ ನಮ್ಮೆಲ್ಲರಿಗಿಂತಲೂ ಪ್ರಾಮುಖ್ಯನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಆತನು ಸತ್ತು ಎದ್ದಂಥವರಲ್ಲಿ ಆತನು ಮೊದಲನೇದವನಾಗಿದ್ದಾನೆ. ಹಲ್ಲೆಲೂಯ. ಆತನು ಆದಿ ಸಂಭೂತನು. ಆತನು ಸಭೆ ಎಂಬ ಆ ದೇಹಕ್ಕೆ ಏನಾಗಿದ್ದಾನೆ? ಶಿರಸ್ಸು. ನಮ್ಮೆಲ್ಲರಿಗೆ ಶಿರಸ್ಸು, ನಮ್ಮೆಲ್ಲರಿಗೆ ಒಡೆಯನು, ನಮ್ಮೆಲ್ಲರಿಗೆ ರಕ್ಷಕನು ಯಾರಂದರೆ ಯೇಸು ಸ್ವಾಮಿ ಆಗಿದ್ದಾನೆ. ದೇವರ ಮಕ್ಕಳಿಗೆ ನಂಬಿದಂಥ ನಾವೆಲ್ಲರೂ ಕೂಡ ಆ ಯೇಸಪ್ಪನನ್ನು ಏನು ಮಾಡಬೇಕು? ಸೇವಿಸುವಂಥವರಾಗಿರೋಣ. ಆತನನ್ನು ನಮ್ಮ ಜೀವಿತದಲ್ಲಿ ಎಲ್ಲದಕ್ಕೂ ಕೂಡ ಪ್ರಾಮುಖ್ಯನಾಗಿ ಮಾಡಿಕೊಂಡು ಆತನ ನಾಮವನ್ನು ಘನಪಡಿಸುವಂಥವರಾಗಿ, ಸ್ತುತಿಸುವಂಥವರಾಗಿ ಮುಂದೆ ಸಾಗುವಂಥವರಾಗಿರೋಣ ಪ್ರಿಯ ದೇವರ ಮಕ್ಕಳೇ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯ ದೇವರ ಮಕ್ಕಳೇ. ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ 5ನೇ ವಚನ ಓದಿಕೊಳ್ಳೋಣ. ರೋಮ 6:4-5. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳಿಗೆ ನಾವು ನೋಡುತ್ತಾ ಇದ್ದೇವೆ, ಈಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ನಾವೇನಾಗಿದ್ದೇವೆ? ಪಾಲುಗಾರರಾಗಿದ್ದೇವೆ. ಆದದರಿಂದ ನೋಡ್ರಿ, ಆದದರಿಂದ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮುಖಾಂತರ ಆತನ ಮರಣದಲ್ಲಿ ಏನಾಗಿದ್ದೇವೆ? ಪಾಲುಗಾರರು ಆಗಿದ್ದೇವೆ. ಮತ್ತೆ ಅಲ್ಲಿ ಮುಂದೆ ಹೇಳ್ತಾ ಇದ್ದಾನೆ, ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ. ನೋಡ್ರಿ, ಯೇಸು ಕ್ರಿಸ್ತನು ಸತ್ತು ಮತ್ತೆ ತಂದೆಯ ಮಹಿಮೆಯಿಂದ ಜೀವಂತವಾಗಿ, ದೇವರ ಮಹಿಮೆಯಿಂದ, ತಂದೆಯ ಮಹಿಮೆಯಿಂದ ಆತನು ಜೀವಂತವಾಗಿ ಏನಾಗಿದ್ದಾನೆ? ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳು ಈ ವಾಕ್ಯವನ್ನು ಗಮನಿಸೋಣ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ತಂದೆಯಾದ ದೇವರು ತಂದೆಯ ಮಹಿಮೆಯಿಂದ ಯೇಸು ಕ್ರಿಸ್ತನು ಹೇಗೆ ಎಬ್ಬಿಸಲ್ಪಟ್ಟಿದ್ದಾನೋ ಹಾಗೆ ನಮ್ಮನ್ನು ಜೀವದಿಂದ, ನಮ್ಮನ್ನು ಕೂಡ ಬದುಕಿಸ್ತಾನೆ. ಜೀವದಿಂದ ಎದ್ದು ನಾವು ಏನಾಗಿರಬೇಕಂದ್ರೆ ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯ. ದೇವರ ಸಾನ್ನಿಧ್ಯದಲ್ಲಿ ಹೊಸತನ, ಹೊಸ ಜೀವಿತ, ಹೊಸ ನಿರೀಕ್ಷೆ ಕರ್ತನು ನಿನಗೂ ನನಗೆ ಕೊಟ್ಟಿದ್ದಾನೆ. ದೇವರ ಮಕ್ಕಳು, ಇವತ್ತು ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ಆತನ ಮಹಿಮೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ, ಆತನ ಮರಣದಲ್ಲಿ ಪಾಲ್ಗೊಂಡಿದ್ದೇವೆ. ಯೇಸು ಕ್ರಿಸ್ತನನ್ನು ಹೇಗೆ ತಂದೆ ಎಬ್ಬಿಸಿದನೋ ಅದೇ ರೀತಿಯಲ್ಲಿ ನಿನ್ನನ್ನು ನನ್ನನ್ನು ಕೂಡ ಆತನು ಎಬ್ಬಿಸುತ್ತಾನೆ, ಬದುಕುವಂತೆ ಮಾಡುತ್ತಾನೆ, ಜೀವದಿಂದ ಬದುಕಿಸುತ್ತಾನೆ. ಅದೇ ಸಮಯದಲ್ಲಿ
ನಾವು ಸತ್ತು ಹೋಗುವಂಥವರಾಗಿ ಅಲ್ಲ, ಹೊಸದಾದ ಜೀವಿತವನ್ನು ನಡೆಸಲಿಕ್ಕೆ ಹೊಸಪರಾಗಿ ನಡೆದುಕೊಳ್ಳಬೇಕು. ಅಲೆಲೂಯ, ಅಲೆಲೂಯ. ಈ ಒಂದು ಮುಂಚಾನೆ ವೇಳೆಯಲ್ಲಿ, ಮಧ್ಯಾಹ್ನದ ವೇಳೆಯಲ್ಲಿ ದೇವರ ಮಕ್ಕಳ ವಾಕ್ಯವನ್ನು ಕೇಳ್ತಾ ಇರುವಂಥ ನಾವುಗಳು, ಯೇಸುವನ್ನು ನಂಬಿದಂಥ ನಾವುಗಳು, ದೇವರ ಮಗನು ದೇವರ ಮಗಳಾಗಿ ನಾವು ದೇವರಕ್ಕೋಸ್ಕರ ಹೊಸಪರಾಗಿ ಜೀವಿಸುವಂಥವರಾಗಿರೋಣ. ಪ್ರತಿದಿನವೂ ದೇವರು ನಿನಗೆ ಹೊಸ ಕೃಪೆ ಕೊಡ್ತಾ ಇದ್ದಾನೆ. ದೇವರು ಹೊಸ ದಿನವನ್ನು ಕೊಡ್ತಾ ಇದ್ದಾನೆ, ಹೊಸ ವರ್ಷವನ್ನು ಕೊಡ್ತಾ ಇದ್ದಾನೆ, ಹೊಸ ತಿಂಗಳನ್ನು ಕೊಡ್ತಾ ಇದ್ದಾನೆ. ಆದರೆ ನಿನ್ನ ಜೀವಿತ, ನನ್ನ ಜೀವಿತ ಏನಾಗಿರಬಾರದು? ಹಳೆ ಜೀವಿತವಾಗಿರಬಾರದು, ಪೂರ್ವ ಸ್ಥಿತಿ ಇರಬಾರದು. ದೇವರ ವಾಕ್ಯದಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ಇರುವವನು ಏನಾಗಿದ್ದಾನೆ? ನೂತನ ಸೃಷ್ಟಿಯಾಗಿರಬೇಕೆಂಬುದಾಗಿ. ಪೂರ್ವವೆಲ್ಲ ಪಾಪದ ಸ್ಥಿತಿ ಎಲ್ಲವೂ ಕೂಡ ಹೋಗಿದೆ, ಎಲ್ಲವೂ ಕೂಡ ನೂತನವಾದ ಸೃಷ್ಟಿ ಅಂತ ದೇವರ ವಾಕ್ಯದಲ್ಲಿ ಇವತ್ತು ದೇವರ ಸನ್ನಿಧಿಯಲ್ಲಿ ಭಾನುವಾರೊಂದೇ ಪರಿಶುದ್ಧರ ರೀತಿಯಲ್ಲಿ ಒಳ್ಳೆಯವರ ಥರ ಹೊಸಬರಾದಂಥ ಜೀವಿತಾನವನ್ನು ನಾವು ಮಾಡುತ್ತಾ ಇರುವಂಥದ್ದಲ್ಲ. ಪ್ರತಿದಿನ ದೇವರಿಗಾಗಿ ಹೊಸಬರಾಗಿ, ಹೊಸ ಜೀವಿತ ಉಳ್ಳವರಾಗಿ, ಹೊಸಬರಾಗಿ ನಡೆದುಕೊಳ್ಳೋಣ. ದೇವರ ಮಕ್ಕಳೇ, ಇವತ್ತು ದೇವರು, ನಾವು ಆರಾಧಿಸುವ ದೇವರು ರಾಜಾದಿರಾಜನು, ನಾವು ನಂಬಿರುವ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತನ ಮಗಳಾಗಿ ನೀನು ಹೆಂಗಿರಬೇಕು, ಆತನ ಮಗನಾಗಿ ನಾವುಗಳು ಹೆಂಗಿರಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಾವು ಏನಾಗಿರಬಾರ್ದು? ಹೀನ ಸ್ಥಿತಿ ಉಳ್ಳವರಾಗಿ, ಕೆಟ್ಟಾದ ಸ್ಥಿತಿಯಲ್ಲಿ, ಆ ಕೆಟ್ಟಾದ ರೀತಿಯಲ್ಲಿ, ಆ ಪ್ರಿಯ ದೇವರ ಮಕ್ಕಳೇ, ಹೀನವಾದಂಥ ಕಾರ್ಯಗಳನ್ನು, ಹೀನವಾದ ಮಾತುಗಳನ್ನು ಮಾತಾಡುವಂಥವರು ಹೀನ ಸ್ಥಿತಿಯುಳ್ಳವರಾಗಿ ನಾವು ಇರಬಾರದು. ನಮ್ಮ ಆಲೋಚನೆ, ನಮ್ಮ ಮಾತುಗಳು, ನಮ್ಮ ಉದ್ದೇಶಗಳು, ನಮ್ಮ ಕಾರ್ಯಗಳು ಎಲ್ಲವೂ ಕೂಡ ಏನಾಗಿರಬೇಕಂದ್ರೆ ಉನ್ನತವಾಗಿರುವಂಥದ್ದಾಗಿರಬೇಕು. ಯಾಕೆ ಗೊತ್ತಾ? ನಮ್ಮ ತಂದೆ ಉನ್ನತನಾದ ತಂದೆ ಆಗಿದ್ದಾರೆ. ನಮ್ಮ ತಂದೆ, ನಮ್ಮ ಕರ್ತನು ರಾಜಾದಿರಾಜನಾಗಿದ್ದಾನೆ. ಆತನ ಮಕ್ಕಳಾಗಿ, ಆತನ ಥರನೇ ನೀನು ನಾನು ಹೊಸಬರಾಗಿ ಜೀವನವನ್ನು ಮಾಡಬೇಕಾಗಿದೆ. ನಾವು ದೇವರ ಮಗಳಾಗಿ, ದೇವರ ಮಗನಾಗಿ, ಆತನ ಹಾಗೆ ನಾವುಗಳು ಏನಾಗಿರಬೇಕಂದ್ರೆ ಜೀವಿಸುವಂಥವರಾಗಿ ಇರಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಒಂದು ವೇಳೆ ನಾವು ಹೊಸತನದಿಂದ ಬದುಕುತ್ತಾ ಇಲ್ಲದೆ ಇದ್ದೀವೇನೋ, ಹೊಸತನದಿಂದ ನಾವು ನಡೀತಾ ಇಲ್ಲದೆ ಬದುಕುತ್ತಾ ಇದ್ದೀವೇನೋ, ದಯಮಾಡಿ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಂಡಂಥ ನೀನು, ಯೇಸು ಕ್ರಿಸ್ತನ ಹೇಗೆ ಎದ್ದಿದ್ದನು ಮಹಿಮೆಯಿಂದ, ತಂದೆಯ ಮಹಿಮೆಯಿಂದ, ಆತ ನಿನ್ನನ್ನು ನನ್ನನ್ನು ಬದುಕಿಸುತ್ತಾನೆ. ಆದ್ದರಿಂದ ಹೊಸತನದಿಂದ ಹೊಸಬರಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು? ನಡೆದುಕೊಳ್ಳೋಣ ಪ್ರಿಯ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೆ ಈ ಲೋಕದಲ್ಲಿ ದೇವರನ್ನು ಅರಿಯದೇ ಇರುವಂಥ ಜನರಿಗೆ, ದೇವರನ್ನು ನಂಬಿದಂಥ ವ್ಯಕ್ತಿಗಳಿಗೆ ಏನೇ ವ್ಯತ್ಯಾಸ ಅಂದರೆ, ಆ ವ್ಯತ್ಯಾಸವನ್ನು ಕಾಣುವಂಥವರಾಗಿ, ದೇವರ ಮಗಳಾಗಿ, ದೇವರ ಮಗನಾಗಿ ನಾವೆಲ್ಲರೂ ಕೂಡ ಜೀವಿಸುವಂಥವರಾಗಿರೋಣ. ಇನ್ನೊಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಂಡು ನಾವು ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವನ್ನು ಸತ್ತವರೊಳಗಿಂದ ಜೀವಂತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ ದೇಹಗಳನ್ನು ಸಹ ಬದುಕಿಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯಮಾಡಿ ಎಲ್ಲರೂ ಕೂಡ ವಾಕ್ಯವನ್ನು ಚೆನ್ನಾಗಿ ಕೇಳೋಣ. ದೇವರ ಮಕ್ಕಳು, ಇವತ್ತು ನಮ್ಮ ಪರಿಸ್ಥಿತಿ ಏನಂದರೆ, ವಾಕ್ಯದ ಅರಿವು ಇಲ್ಲದೆ, ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ವಾಕ್ಯವನ್ನು ಸರಿಯಾಗಿ ಕೇಳದೆ, ಸರಿಯಾಗಿ ಜೀವನವನ್ನು ಮಾಡದೆ ಇವತ್ತು ನಾವು ಜೀವಿಸುತ್ತಾ ಇದ್ದೀವಿ. ನಾವು ದೇವರ ಮಕ್ಕಳಿನ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೇಸುವನ್ನು ಸತ್ತವರೊಳಗಿಂತ ಜೀವಂತನಾಗಿ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ಆ ತನ್ನ ಆತ್ಮನ ಮೂಲಕ, ನೋಡ್ರಿ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಎದ್ದಿದ್ದನು, ಆ ಆತ್ಮ ನಮ್ಮಲ್ಲಿ ಕೂಡ ವಾಸ ಮಾಡುತ್ತಾ ಇದೆ. ಆ ಆತ್ಮವು ಏನು ಮಾಡುತ್ತದೆ ಎಂಬುದಾಗಿ ನೋಡ್ತಾ ಇರುವಾಗ, ಮೃತ್ಯ ಆ ದೇಹವನ್ನು, ಶರೀರಗಳನ್ನು ಸಹ ಬದುಕಿಸುವಂತೆ ಮಾಡುವಂಥ ಆತ್ಮ ದೇವರ ಆತ್ಮ. ದೇವರು ಆತನು ಜೀವಂತವಾಗಿದ್ದಾನೆ. ಆತನ ಆತ್ಮವು ನಮ್ಮ ಮಧ್ಯದಲ್ಲಿ ಚಲಿಸುವಂಥದ್ದಾಗಿದೆ. ಆ ಆತ್ಮವು ಮೃತ್ಯವಾದ ದೇಹವನ್ನು, ರೋಗಿಷ್ಠರಾಗಿದ್ದ ನಮ್ಮನ್ನು, ದೇವರ ಮಕ್ಕಳೇ ಕುಗ್ಗಿ ಹೋದ ನಮ್ಮನ್ನು, ಕಣ್ಣೀರಿನಲ್ಲಿ ಇದ್ದಂಥ ನಮ್ಮ ಜೀವಿತಗಳನ್ನು, ಸೋಲುವಿಕೆಯಲ್ಲಿದ್ದಂಥ ನಮ್ಮ ಜೀವಿತಗಳನ್ನು
ನಿಲುವಿಗೆ ನಡೆಸುವಂಥದ್ದಾಗಿದೆ, ನಿರೀಕ್ಷೆಗೆ ನಡೆಸುವಂಥದ್ದಾಗಿದೆ, ನಮ್ಮನ್ನು ಫಲಪಡಿಸುವಂಥದ್ದಾಗಿದೆ, ಜೀವ ಕೊಡುವಂಥದ್ದಾಗಿದೆ. ದೇವರ ಆತ್ಮನು ಪ್ರಿಯ ದೇವರ ಮಕ್ಕಳೇ ಮೃತ ಶರೀರವನ್ನು ಬದುಕಿಸುವಂತೆ ಮಾಡುವುದು ಏನು ಗೊತ್ತಾ? ದೇವರ ಆತ್ಮನಾಗಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತದಲ್ಲಿ ದೇವರ ಆತ್ಮನು ಇದ್ದಾನ. ಆತ್ಮನ ಅನುಸಾರವಾಗಿ ನಾವು ನಡೆಯುತ್ತಾ ಇದ್ದೀವ. ಒಂದು ಸರಳ ಆಲೋಚನೆ ಮಾಡೋಣ. ಸಭೆಯೇ ಈ ಒಂದು ಸಮಯದಲ್ಲಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ. ಆತನ ಆತ್ಮ ನಮ್ಮಲ್ಲಿ ಏನಾಗಿರಬೇಕು? ವಾಸವಾಗಿರಬೇಕಾಗಿದೆ. ನಿನ್ನಲ್ಲಿ ವಾಸವಾಗಿದ್ದರೆ ನೀನು ಸೋಲುವುದಿಲ್ಲ, ಜಯವನ್ನು ಹೊಂದುವಂಥ ವ್ಯಕ್ತಿ ಆಗಿರ್ತಿ. ಸಾಯುವುದಿಲ್ಲ, ನಾವು ಜಯವನ್ನು ಮರಣ ಹೊಂದುವುದಿಲ್ಲ, ಜೀವವನ್ನು ಪಡ್ಕೊಳ್ಳುವಂಥವರಾಗಿದ್ದೇವೆ. ಅದಕ್ಕಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ದೇವರ ಮಕ್ಕಳೇ, ಆತನು ಏನಾಗಿದ್ದಾರೆ? ಮೃತ ದೇಹಗಳನ್ನು, ಮೃತ ಶರೀರಗಳನ್ನು ಬದುಕಿಸುವಂತೆ ಮಾಡುವ ದೇವರಾಗಿದ್ದಾರೆ. ಆ ಆತ್ಮದಿಂದ ನಡೆಯಲ್ಪಡಬೇಕು, ಆತ್ಮದಿಂದ ಅನುಸರಿಸುವಂಥವರಾಗಿ. ಆ ಆತ್ಮ ಯಾರದಂದರೆ ಯೇಸುವಿನ ಆತ್ಮ, ಸೈತಾನನ ಆತ್ಮವಲ್ಲ. ಸೈತಾನನ ಆತ್ಮ ಇದ್ದರೆ ಈ ಲೋಕದ ಕಾರ್ಯಗಳಲ್ಲಿ, ಶರೀರದ ಕಾರ್ಯಗಳಲ್ಲಿ ಮನಸ್ಸಿಡುವಂಥವರಾಗಿದ್ದೇವೆ. ದೇವರ ಆತ್ಮನಾಗಿದ್ದಾನೆ. ಅದಕ್ಕಾಗಿ 3ನೇ ಅಧ್ಯಾಯದಲ್ಲಿ ಕೊಲಸ್ಸಿ 3:1 ನೋಡುವಾಗ ಬರೆಯಲ್ಪಟ್ಟಿದೆ, ನೀವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟವರಾದ್ದರಿಂದ ನೀವು ಏನಾಗಿರಬೇಕಂತೆ? ಮೇಲಿರುವವುಗಳನ್ನು ಮೇಲೆ ಮನಸ್ಸಿಡಲು. ನೀವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ. ನಾವೆಲ್ಲರೂ ಯಾರಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ? ಕ್ರಿಸ್ತರಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ. ಆತನ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ. ಆತನ ಆತ್ಮದಲ್ಲಿ ಪಾಲುಗಾರರಾಗಿದ್ದೇವೆ. ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಮೇಲೇ ಮನಸ್ಸಿಡಬೇಕು, ಆತನ ಮೇಲೇ ಮನಸ್ಸಿಡಬೇಕಾಗಿದೆ. ದೇವರ ಮಕ್ಕಳೇ, ಇವತ್ತು ನಿನ್ನ ನನ್ನ ಜೀವಿತ, ನಿನ್ನ ನನ್ನ ಮನಸ್ಸು ಏನಾಗಿದೆ ಅನ್ನುವಂಥದ್ದನ್ನು ಒಂದು ಸಾರಿ ಆಲೋಚನೆ ಮಾಡೋಣ. ಇನ್ನೊಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ದಯಮಾಡಿ ಅದೇ 1 ಕೊರಿಂಥ 15ನೇ ಅಧ್ಯಾಯ 20ನೇ ವಚನದಿಂದ ಓದಿಕೊಳ್ಳೋಣ. 1 ಕೊರಿಂಥ 15ನೇ ಅಧ್ಯಾಯ 20ನೇ ವಚನ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲನಾದನು. ಮನುಷ್ಯನ ಮೂಲಕ ಮರಣವನ್ನು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಹಾಲೆಲೂಯಾ. ನೋಡ್ರಿ, ಮನುಷ್ಯನಿಂದಲೇ ಏನಾಯಿತು? ಮರಣವು ಬಂದಿದೆ. ಯಾರಿಂದ ಬಂತು ಮರಣ? ಯಾರಿಂದ ಬಂತು? ಮನುಷ್ಯನ ಮರಣ ಯಾರಿಂದ ಬಂತು? ಮನುಷ್ಯ. ಆ ಮನುಷ್ಯನು ಯಾರು? ಮೊದಲನೇ ಮನುಷ್ಯ ಆದಾಮನು ಪಾಪ ಮಾಡೋದಕ್ಕೆ ಮರಣವು ಬಂದಿದೆ. ಆದರೆ ಅದೇ ಮನುಷ್ಯನಿಂದಲೇ ಏನು ಬಂದಿದೆ ಅಂತೆ? ಜೀವ ಬಂದಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 21ನೇ ವಚನದಲ್ಲಿ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಅಲ್ಲ, ಮನುಷ್ಯನಿಂದಲೇ. ಯಾರ ಮನುಷ್ಯ? ಯೇಸು ಕ್ರಿಸ್ತನಿಂದ. ಹಲ್ಲೆಲೂಯಾ. ಅಲ್ಲಿ 22ನೇ ವಚನವನ್ನು ಓದಿಕೊಳ್ಳುವಾಗ ಬರೆಯಲ್ಪಟ್ಟಿದೆ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಕೂಡ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಕೂಡ ಏನಾಗಿದ್ದಾರೆ? ಜೀವಿತರಾಗುವರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದಾಮನಿಂದ ಎಲ್ಲರೂ ಕೂಡ ಏನಾದರೂ ಮರಣವನ್ನು ಹೊಂದಿದರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರೂ ಯೇಸು ಕ್ರಿಸ್ತನಿಂದ ಎಲ್ಲರೂ ರಕ್ಷಣೆ ಹೊಂದಿವೆ. ಯೇಸು ಕ್ರಿಸ್ತನ ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಮುಖಾಂತರ ರಕ್ಷಣೆ ಹೊಂದಬೇಕು, ಜೀವದಲ್ಲಿ ಬರಬೇಕು, ಬೆಳಕಿನಲ್ಲಿ ಬರಬೇಕು ಅನ್ನುವುದು ದೇವರ ಆಶೆ. ದೇವರ ಮಕ್ಕಳೇ, ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರೂ ಕೂಡ ಬದುಕುವಂಥವರಾಗಿರಬೇಕು. ಹಲ್ಲೆಲೂಯಾ. ದೇವರ ಮಕ್ಕಳು, ಇವತ್ತು ನಾವೆಲ್ಲರೂ ಕೂಡ ಬದುಕುವಂಥವರಾಗಿದ್ದೇವೆ. ಒಂದು ವೇಳೆ ಸತ್ತರೂ ನಮಗೇನು ಚಿಂತೆ ಇಲ್ಲ. ಚಿಂತೆ ಇದೆಯಾ? ಯಾಕೆ ಚಿಂತೆ ಇಲ್ಲ ಗೊತ್ತಾ? ಯಾಕೆ ಚಿಂತೆ ಇಲ್ಲ ನಮಗೆ? ಸತ್ತರೆ ಶರೀರವಾಗಿ ಬಾಧೆ ಪಡ್ಬೋದು ಕುಟುಂಬದವರು, ಮಕ್ಕಳು. ಆದರೆ ದೇವರ ಮಕ್ಕಳೇ, ದೇವರ ಮಗಳಾಗಿ, ದೇವರ ಮಗನಾಗಿ ನಾವು ಸತ್ತರೆ ಆತನ ಸನ್ನಿಧಿಗೆ ಸೇರುವಂಥವರಾಗಿದ್ದೇವೆ, ಆತನ ಹತ್ರ ಹೋಗುವಂಥವರಾಗಿದ್ದೇವೆ, ನಿತ್ಯ ಮನೆಗೆ ನಾವು ಸೇರುವಂಥವರಾಗಿದ್ದೇವೆ. ಶಾಶ್ವತವಾದ ಮನೆ. ಈ ಲೋಕವು ನಮಗೆ ಶಾಶ್ವತವಾದದ್ದಲ್ಲ. ಆದರೆ ದೇವರ ಮಕ್ಕಳೇ, ಆದಾಮನಿಂದ ಮರಣವು ಬಂತು, ಆದರೆ ಕ್ರಿಸ್ತನಿಂದ ನಿನಗೂ ನನಗೆ ಏನು ಬಂದಿದೆ ಅಂದರೆ ಜೀವ ಸಿಕ್ಕಿದೆ.
ಯೇಸು ಸ್ವಾಮಿ ಮುಖಾಂತರ ನಿನಗೂ ನನಗೆ ರಕ್ಷಣೆ ಸಿಕ್ಕಿದೆ. ಯೇಸು ಕ್ರಿಸ್ತನ ಮುಖಾಂತರ ನಿನಗೂ ನನಗೆ ಪಾಪ ಕ್ಷಮಾಪಣೆ ಸಿಕ್ಕಿದೆ. ಯೇಸು ಕ್ರಿಸ್ತನ ಮುಖಾಂತರ ದೇವರ ಮಕ್ಕಳೇ ಪಾತಾಳ ಶಕ್ತಿಗಳನ್ನು ಜಯಿಸುವಂಥ ಫಲ ಕೃಪೆಯನ್ನು ಕೂಡ ನಾವು ಹೊಂದಿಕೊಳ್ಳುವಂಥವರಾಗಿದ್ದೇವೆ. ಕಾರಣ ಆತನು ಏನಾಗಿದ್ದಾನೆ, ಪಾತಾಳ ಶಕ್ತಿಗಳನ್ನು, ಮರಣವನ್ನು, ಇನ್ನು ಆತನು ಪಾಪವನ್ನು, ಶಾಪಗಳನ್ನು ಜಯಿಸಿದಂಥ ವ್ಯಕ್ತಿ ಆಗಿದ್ದಾನೆ. ಆತನ ಮರಣವನ್ನು ಜಯಿಸಿದ ಮುಖಾಂತರ ಸೈತಾನನ ಎಲ್ಲ ಕಾರ್ಯಗಳನ್ನು, ಕೆಲಸಗಳನ್ನು ಜಯಿಸಿದ್ದಾರೆ. ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ನಿರೀಕ್ಷೆ ಉಳ್ಳವರಾಗಿರೋಣ, ನಂಬಿಕೆ ಉಳ್ಳವರಾಗಿರೋಣ, ನಂಬಿಕೆ ಉಳ್ಳವರಾಗಿ ಆತನ ಮೇಲೆ ನಂಬಿಕೆ ಇಟ್ಟುಕೊಂಡಿರೋಣ. ದೇವರ ಮಕ್ಕಳೇ, ನಮಗೆ ಯಾರೂ ಇಲ್ಲ, ನನಗೆ ಯಾರು ಕಾಪಾಡುವರಿಲ್ಲ ಅನ್ನುವಂಥ ಚಿಂತೆ ಬೇಡ. ನೀನು ನಂಬಿರುವ ದೇವರು ಜೀವಿಸುವ ದೇವರು. ನೀನು ಕರೆಯುವಾಗ ಬರುವಾತನಾಗಿದ್ದಾನೆ, ಕೂಗುವಾಗ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವರು. ನೀನು ಸೋತು ಹೋಗುವಾಗ ಆತ ನಿನಗೆ ಜಯ ಕೊಡುವ ದೇವರು, ಸಹಾಯ ಮಾಡುವ ದೇವರಾಗಿದ್ದಾನೆ. ಅಂತ ಕೃಪೆ ಭಾಗ್ಯವು ನಮ್ಮೆಲ್ಲರಿಗೆ ಕರ್ತನು ಸಹಾಯ ಮಾಡಲಿ. ನಾವು ಕರ್ತನಿಗೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ದಯಮಾಡಿ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳಿದ್ದೇವೆ. ದೇವರ ಮಕ್ಕಳೇ, ನಾವು ಆರಾಧಿಸುವ ದೇವರು, ನಾವು ನಂಬಿರುವ ದೇವರು ಬದುಕಿಸುವ ದೇವರಾಗಿದ್ದಾನೆ. ಆತನು ನಮ್ಮ ಮನದಲ್ಲಿದ್ದಾನೆ. ಮನುಷ್ಯನಿಂದ ಮರಣವು ಬಂತು, ಆದರೆ ಯೇಸು ಕ್ರಿಸ್ತನಿಂದ ಜೀವ ಬಂದಿದೆ. ಯೇಸು ಕ್ರಿಸ್ತನನ್ನು ಅರಿಯದೇ ಇರುವಂಥ ಅನೇಕ ಜನರಿದ್ದಾರೆ. ದೇವರ ದೇವರ ಮಗನೇ, ಇವತ್ತು ನೀನು ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುತ್ತಾ ಇದೆಯಾ, ಆತನ ಮರಣದಲ್ಲಿ ಪಾಲ್ಗೊಳ್ಳುತ್ತಾ ಇದೆಯಾ. ದೇವರು ನಿನ್ನನ್ನು ಕೂಡ ಎಬ್ಬಿಸ್ತಾನೆಂಬ ನಂಬಿಕೆ ನಿನಗಿರಬಹುದು. ಆದರೆ ನಮ್ಮ ಜನರು, ಹೊರಗಿನ ಜನರು, ನಮ್ಮ ಕುಟುಂಬದವರು, ಸ್ನೇಹಿತರುಗಳು ಅವರಿಗೆ ನಿರೀಕ್ಷೆ ಇಲ್ಲದವರಾಗಿದ್ದಾರೇನೋ. ದೇವರ ಮಕ್ಕಳೇ, ಇವತ್ತು ಯೇಸು ಸ್ವಾಮಿ ಮಾತ್ರವೇ ಬದುಕಿಸುವವನಾಗಿದ್ದಾನೆ. ಆತನೇ ರಕ್ಷಕನು, ಆತನೇ ಒಡೆಯನಾಗಿದ್ದಾನೆ. ಎಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಆತನ ಮಕ್ಕಳಾಗಿ ಆತನಕ್ಕೋಸ್ಕರ ನಾವು ಜೀವಿಸುವಂಥವರಾಗಿರೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಮೊಣಕಾಲುಗಳು ಹಾಕೋಣ, ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳೋಣ. ದಯಮಾಡಿ ಕರ್ತನ ಸನ್ನಿಧಿಯಲ್ಲಿ ಬಂದಂಥ ನಾವು ನಂಬಿರುವ ದೇವರಿಗೆಲ್ಲವೂ ಸಾಧ್ಯ, ಆತನಿಗೆಲ್ಲವೂ ಸಾಧ್ಯ. ದೇವರ ಮಕ್ಕಳಿನ ಜೀವಿತದಲ್ಲಿ ನಿನಗಾಗುವ ಕಷ್ಟಗಳಲ್ಲಿ, ಬಾಧೆಗಳಲ್ಲಿ, ಸೋಲುವಿಕೆಗಳಲ್ಲಿ, ಅನಾರೋಗ್ಯದಲ್ಲಿ ಆತನಿಗೆ ಎಲ್ಲವೂ ಸಾಧ್ಯ ಅಂತ ನಂಬುವಂಥವರಾಗಿರೋಣ. ಥ್ಯಾಂಕ್ ಯು ಜೀಸಸ್.